ಹಾಯ್ ಗೆಳೆಯರೇ, ನಾನು ಅಕ್ಷತಾ. ನನಗೆ ಸುಮಾರು 36 ವಯಸ್ಸಾಗಿದೆ. ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ನೋಡಲು ಅಂದವಾಗಿ ಇದ್ದೆ, ನನ್ನನ್ನು ಇಡೀ ಊರೇ ನೋಡುತ್ತಿತ್ತು. ಅಷ್ಟೊಂದು ಅಂದವಾಗಿದ್ದ ನಾನು, ಉದ್ದವಾದ ಕೂದಲು, ಚಂದಿರನಂತೆ ಮುಖ, ನೇರ ಮೂಗು ಇದ್ದದ್ದು ಹಾಗೂ 2 ಕಣ್ಣುಗಳು ಸಾಲದಾಗಿತ್ತು. ಉತ್ತಮ ನಡವಳಿಕೆಯ ಜೊತೆಗೆ ಶಾಂತ ಸಾಗರದಂತೆ ನನ್ನ ನೋಟವಿತ್ತು, ಮುಖದಲ್ಲಿ ಕಾಂತೀಯತೆ ಇತ್ತು. ಜೊತೆಗೆ ಮಾತಿನ ಕಲೆಗ ಗೊತ್ತಿದ್ದ ನಾನು ಇತರರನ್ನು ನನ್ನತ್ತ ಸೆಳೆಯುವ ಗುಣವನ್ನು ಹೊಂದಿದ್ದೆ. ಹೀಗೆ ಇದ್ದಾಗಲೇ ನನ್ನ ಮದುವೆ ನಡೆದು ಹೋಗಿ ಸಾಕಷ್ಟು ವರ್ಷವಾಗಿತ್ತು. ಮಕ್ಕಳೆಲ್ಲವೂ ಕಾಲೇಜಿಗೆ ಹೋಗುತ್ತಿದ್ದರಿಂದ ಅವರು ದೂರದ ಹಾಸ್ಟೆಲ್ನಲ್ಲಿ ಇರುತ್ತಿದ್ದರು. ಇನ್ನು ಮನೆಯಲ್ಲಿ ಇದ್ದದ್ದು ನಾನು ಮತ್ತು ನನ್ನ ಯಜಮಾನರು ಮಾತ್ರ. ಅವರ ಪಾಲಕರು ಅದಾಗಲೇ ಹೋಗಿ ಸಾಕಷ್ಟು ವರ್ಷವಾಗಿತ್ತು. ಹೀಗೆ ಒಂದು ದಿನ ನಾನು ಸಾಯಂಕಾಲ ಹೊಲಕ್ಕೆ ಹೋಗಿದ್ದೆ. ಹೀಗೆ ಹೋದಾಗ ನಾನು ಒಂದು ಸಲ ಹೊಲವನ್ನು ಸುತ್ತು ಹಾಕಿ ಬರಬೇಕು ಎಂದು ಹೋಗಿದೆ. ಹೀಗೆ ಬರುವಾಗ ನಮ್ಮ ಹೊಲದ ಕಬ್ಬಿನಲ್ಲಿ ಏನೋ ಗುಸುಗುಸು ಶಬ್ದ ಕೇಳಿದಂತೆ ಆಯಿತು. ನನ್ನ ಭ್ರಮೆ ಇರಬಹುದು ಎಂದು ಭಾವಿಸಿ ಸುಮ್ಮನೆ ಮುಂದೆ ಬರಬೇಕಾದರೆ ಅಲ್ಲಿ ದೂರದಲ್ಲಿ ಯಾರದೋ ಚಪ್ಪಲಿ ಕಂಡಂತೆ ಆಯಿತು. ಕಬ್ಬಿನ ಹೊಲದಲ್ಲಿ ಒಳಗೆ ಯಾರಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ನೋಡಿದಾಗ ನನ್ನ ಕಣ್ಣುಗಳಿಂದ ನಾನೇ ನಂಬಲಾರದ ಒಂದು ಘಟನೆ ಕಂಡು ನಾನು ಗಾಬರಿಯಾಗಿದ್ದೆ. ನಮ್ಮ ಹೊಲದ ಕೆಲಸಕ್ಕೆ ಬರುತ್ತಿದ್ದ ಕೂಲಿ ಯಾಕೆ ನಮ್ಮ ಓಣಿಯ ಒಬ್ಬ ಯುವಕನ ಜೊತೆಗೆ ಕಬ್ಬಿನ ಹೊಲದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಏಕಾಂತದಲ್ಲಿ ಆ ಕೆಲಸ ಮಾಡುತ್ತಿದ್ದರು. ನೋಡಲು ಸಖತ್ತಾಗಿ ಎತ್ತರವಾಗಿ ಗೋಧಿ ಬಣ್ಣ ಹುರಿಮೀಸಿ ಬಿಟ್ಟುಕೊಂಡಿದ್ದ ಆತ ಪೈಲ್ವಾನ್ನಂತೆ ಕಾಣುತ್ತಿದ್ದ. ಆತ ಚೆನ್ನಾಗಿ ಕೆಲಸ ಮಾಡುವುದನ್ನು ಕಂಡು ನಾನು ಒಳಗೆ ಹೋಗಲೇ ಎನ್ನುವಂತೆ ಎನಿಸಿತು. ಆದರೆ ಬೇಡ ಎಂದು ಅಲ್ಲಿಂದ ವಾಪಸ್ ಮನೆಗೆ ಬಂದುಬಿಟ್ಟಿದ್ದೆ. ನಮ್ಮದು ಹಳೆಯ ಕಾಲದ ಮನೆಯಾಗಿದ್ದರಿಂದ ಕಾಳುಗಳನ್ನು ಇಡಲು ಒಂದು ಕೋಣೆ, ಅಡುಗೆ ಮನೆ, ಹಾಲಿನಲ್ಲಿ ಒಂದು ಕಟ್ಟೆಯಂತಹ ಜಗುಲಿ ಇತ್ತು. ಇನ್ನು ನಾನು ನೇರವಾಗಿ ಮನೆಗೆ ಬಂದ ಕೂಡಲೇ ನಾನು ಕೈಕೆಲಸ ಮಾಡಿದೆ. ಆದರೆ ಸಾಕಷ್ಟು ವರ್ಷಗಳಿಂದ ಬಂಜರು ಆಗಿರುವ ನೆಲದಲ್ಲಿ ನೀರು ಬರಲು ಹೇಗೆ ಸಾಧ್ಯ? ಹೀಗಾಗಿ ನಾನು ಸಾಕಷ್ಟು ಕೆಲಸ ಮಾಡಿದರೂ ನನಗೆ ಅಷ್ಟೇನೂ ಸಹಾಯವಾಗಲಿಲ್ಲ. ಕೊನೆಗೆ ಅವತ್ತು ನನ್ನ ಯಜಮಾನರು ಬಂದು ಆ ಕೆಲಸ ಮಾಡಿದಾಗ ಕೆಲವೇ ಹೊತ್ತಿನಲ್ಲಿ ಎಲ್ಲಾ ಕೆಲಸ ಮುಗಿದು ಹೋಗಿತ್ತು. ಅದನ್ನ ಕಂಡ ನನಗೆ ಬೇಜಾರು ಎನಿಸಿ ಆಮೇಲೆ ಸುಮ್ಮನೆ ಮತ್ತೆ ಕೆಲಸ ಮಾಡಿಕೊಂಡು ರೆಸ್ಟ್ ಮಾಡಿದೆ. ಇನ್ನು ಹೊಲದಲ್ಲಿ ಆ ಯುವಕನ ಆ ಕೆಲಸದ ಆರ್ಭಟ ಕಂಡು ನಾನು ಗಾಬರಿಯಾಗಿದ್ದೆ. ಅವನ ಶಕ್ತಿಯನ್ನು ಕಂಡ ನಾನು ಏನು ಮಾಡಬೇಕು ಎಂದು ತಿಳಿಯಲೇ ಇಲ್ಲ. ಕಣ್ಣು ಮುಚ್ಚಿದಲ್ಲೂ ಸಹ ಆ ಕೆಲಸವೇ ಕಣ್ಣು ಮುಂದೆ ಬಂದಂತೆ ಆಗುತ್ತಿತ್ತು. ನನಗೆ ಸಮಾಧಾನ ಎನಿಸಲೇ ಇಲ್ಲ. ಇದಕ್ಕೆ ಏನಾದರೂ ಒಂದು ದಾರಿ ಮಾಡಬೇಕು ಎಂದಾಗಲೇ ನನ್ನ ಗಮನ ಹೋಗಿದ್ದು ನಮ್ಮ ಓಣಿಯ ಮಾಂತೇಶ್. ನೋಡಲು ಅಷ್ಟೇನೂ ಅಂದವಾಗಿಲ್ಲದಿದ್ದರು. ಹಳ್ಳಿಯವನಾಗಿದ್ದರಿಂದ ಶಕ್ತಿವಂತನಂತೆ ಕಾಣುತ್ತಿದ್ದ ಅವನೇ ನನ್ನ ಕಾರಣಕ್ಕೆ ಸರಿಯಾದ ವ್ಯಕ್ತಿ ಎಂದು ನಾನು ತೀರ್ಮಾನ ಮಾಡಿದೆ. ಆಗಾಗ ಅವನ ಮನೆಗೆ ಹೋಗುತ್ತಿದ್ದರಿಂದ ನನಗೆ ಯಾವುದೇ ತೊಂದರೆ ಕೂಡ ಇರಲಿಲ್ಲ. ಅಲ್ಲದೆ ನಾನು ಅವರ ಮನೆಗೆ ಹೋದಾಗ ಆತನು ನೋಡುತ್ತಿದ್ದದ್ದು ನನಗೆ ಗೊತ್ತಿತ್ತು. ಅವನು ನಾನು ಮನೆಯಲ್ಲಿ ಕುಳಿತು ಅಡುಗೆ ಮಾಡುವಾಗ, ನೀರು ತುಂಬುವಾಗ, ನೆಲಕ್ಕೆ ಕುಳಿತು ಪಾತ್ರೆ ತೊಳೆಯುವಾಗ, ಹೀಗೆ ಬೇರೆ ಬೇರೆ ಕೆಲಸ ಮಾಡುತ್ತಿರಬೇಕಾದರೆ ಅವನು ನನ್ನ ಜೊತೆಗೆ ಮಾತನಾಡುತ್ತಾ ನಿಲ್ಲುತ್ತಿದ್ದ. ಆದರೆ ಅವನು ಯಾಕೆ ಬಂದು ನಿಲ್ಲುತ್ತಿದ್ದ ಎಂದು ನನಗೆ ಆಮೇಲೆ ಗೊತ್ತಾಗಿತ್ತು. ಅಲ್ಲದೆ ಆಗಾಗ ಕಾಣುತ್ತಿದ್ದ ಸೌಂದರ್ಯವನ್ನು ಕಂಡು ಸುಮ್ಮನೆ ಇರುತ್ತಿದ್ದ. ಆದರೆ ಅದೆಲ್ಲ ಸಹಜ, ಇದು ಎಲ್ಲಾ ಮಾಮೂಲು ಎಂದು ನಾನು ಸುಮ್ಮನಾಗಿದ್ದೆ. ಅದನ್ನು ಅಷ್ಟು ಗಂಭೀರವಾಗಿ ನಾನು ತೆಗೆದುಕೊಂಡಿರಲಿಲ್ಲ. ಮನಸ್ಸಲ್ಲಿ ಅಡಗಿ ಕೂತದ್ದೆಲ್ಲ ಸಾವಿರಾರು ಪ್ರಶ್ನೆಗಳು. ಜಾಗೃತವಾಗಿ ಹೇಗಿದ್ದರೂ ಇವನು ಮೊದಲಿನಿಂದ ಮನೆಗೆ ಬರುತ್ತಾನೆ, ಏನು ತೊಂದರೆ ಆಗುವುದಿಲ್ಲ, ಹೇಗಾದರೂ ಮಾಡಿ ನನ್ನ ಕನಸು ನನಸು ಮಾಡಿಕೊಳ್ಳಲು ದಾರಿ ಮಾಡಿಕೊಂಡು ಜೀವನದಲ್ಲಿ ಕಳೆದು ಹೋಗಿರುವ ಸಂತೋಷ ಮತ್ತೆ ಪಡೆಯಬೇಕು ಎಂದು ಎನಿಸಿತು. ಇನ್ನು ಅದಾಗಲೇ ಡಿಗ್ರಿ ಓದುತ್ತಿದ್ದ ಅವನು ಯಾವಾಗಲೂ ಫೋನ್ಲಿ ಬಿಸಿಯಾಗಿ ಇರುತ್ತಿದ್ದ. ಯಾವಾಗಲೂ ಮೆಸೇಜ್, ಫೋನ್ ಕಾಲ್ ಅಂತ ಮಾತನಾಡುತ್ತಲೇ ಇರುತ್ತಿದ್ದ. ನಾನು ಕೂಡ ಕಾಲೇಜಿನಲ್ಲಿ ಇದೆಲ್ಲ ಸಹಜ ಎಂದುಕೊಂಡಿದ್ದೆ. ಇನ್ನು ಒಂದು ದಿನ ನಾನು ಅವರ ಮನೆಯ ಬಳಿ ಹೋದಾಗ ಅವರ ಮನೆಗೆ ಬುದ್ಧ ಅಲ್ಲಿ ನಿಂತು ಮಾತನಾಡುತ್ತಿದ್ದ. ಅವನು ಜಗಲಿಯ ಬಳಿ ಕೂತು ಮಾತನಾಡುತ್ತಿದ್ದನು. ಇದೇ ಹೊತ್ತಿಗೆ ನಾನು ಕೆಳಗೆ ಬಿದ್ದ ನನ್ನ ಮೊಬೈಲ್ ತೆಗೆದುಕೊಳ್ಳಲು ಹೋದಾಗ ಅವನು ನನ್ನ ಕಡೆಗೆ ನೋಡಿದ. ಅರ್ಧಂದದಿಂದ ಆರಂಭವಾದ ಸೌಂದರ್ಯವನ್ನು ಕಂಡಾಗ ಅವನು ಕಣ್ಣು ಬಿಟ್ಟುಕೊಂಡನು, ನನ್ನ ನೋಡುತ್ತಿದ್ದ. ಇನ್ನು ಒಂದು ದಿನ ನಾನು ಮನೆಯಲ್ಲಿ ಕುಳಿತು ಕಾಳು ಸ್ವಚ್ಛ ಮಾಡುವಾಗ ಮನೆಗೆ ಬಂದಿದ್ದ ಆತ ಪದೇ ಪದೇ ಕಾಲುಗಳ ಕಡೆಗೆ ನೋಡುತ್ತಿದ್ದನು. ಅವನು ಬೇರೆ ಕಡೆಗೆ ಗಮನ ಕೊಡುತ್ತಿದ್ದ ಎನ್ನುವುದನ್ನು ಅರಿತಿದ್ದ ನಾನು ಹೊರೆಗಣ್ಣಿಂದ ಅವನ ಕಡೆಗೆ ನೋಡುತ್ತಾ ಮುಗುಳುನಕ್ಕೂ ಸುಮ್ಮನಾಗಿದ್ದೆ. ಹೀಗೆ ಒಂದೆರಡು ಸರಿ ಬೇರೆ ಸಂದರ್ಭಗಳಲ್ಲಿ ಕಣ್ಣು ಹೊಡೆದಾಗ ಬೆಕ್ಕಿಗೆ ಸಿಕ್ಕೈಲಿಯಂತೆ ಅವನು ಕಂಗಾಲಾಗಿ ಬಿಟ್ಟಿದ್ದನು. ಅವನ ಹೆದರಿಕೆ ಕಂಡು ನಾನು ಮನಸ್ಸಿನಲ್ಲೇ ನಕ್ಕಿದ್ದೆ. ಇನ್ನು ಅವನ ಮನೆಗೆ ಹೋದಾಗ ಅವನು ಮೊಬೈಲ್ ಟಿವಿ ನೋಡುತ್ತಾ ಮಾತನಾಡುತ್ತಾ ಕೂತಾಗ ಅವನು ನನ್ನ ನೋಡುವುದು ನನ್ನ ಗಮನಕ್ಕೆ ಬಂದಿತ್ತು. ಇನ್ನು ಅವರ ಮನೆಯಲ್ಲಿ ಹೀಗೆ ಮಾತನಾಡುತ್ತಾ ಕೂತಾಗ ಅವನನ್ನು ನೋಡಿ ನಾನು ನಗುತ್ತಿದ್ದೆ. ಅವನು ಕೂಡ ನಕ್ಕು ಸುಮ್ಮನೆ ಟಿವಿ ನೋಡುತ್ತಿದ್ದನು. ಹೀಗೆ ನಮ್ಮ ನಡುವೆ ಕೆಲವು ದಿನಗಳ ಕಾಲ ನಡೆಯುತ್ತಲೇ ಇತ್ತು.
ಇನ್ನು ನಾನು ಅವರ ಮನೆಗೆ ಹೋದಾಗ ಅವನಿಗೆ ಬೇರೆ ಬೇರೆ ಭಾಗ ಕಾಣುವಂತೆ ಬಟ್ಟೆ ಹಾಕಿಕೊಂಡು ಅವರ ಮನೆಯಲ್ಲಿ ಏನಾದರೂ ಕೆಲಸ ಮಾಡುತ್ತಲೇ ಅವನ ಮುಂದೆಯೇ ಓಡಾಡುತ್ತಿದ್ದೆ. ನನ್ನನ್ನು ಗಮನಿಸುತ್ತಿರುವುದೆಂದು ನನಗೂ ಗೊತ್ತಿತ್ತು. ಇನ್ನು ಉಳಿದಂತೆ ಅವನು ಹೊಲ ಮನೆತನದಿಂದ ಸುತ್ತಾಡುತ್ತಿದ್ದನು. ಅವನಿಗೆ ಏನೂ ಕೆಲಸವಿರಲಿಲ್ಲ. ಊರು ಸುತ್ತುವುದು, ಸುಮ್ಮನೆ ತಿನ್ನುವುದು, ಕ್ರಿಕೆಟ್ ಆಡುವುದು, ಗೆಳೆಯರ ಜೊತೆ ಸುತ್ತಾಟ ಇವು ಅವನ ದಿನಚರಿಯಾಗಿತ್ತು. ಅಲ್ಲದೆ ಸುತ್ತಾಡೋಕೆ ಹೋದಾಗ ನಾನು ಎಲ್ಲೇ ಕಂಡರೂ ಸಹಿತ ನನ್ನನ್ನು ನೋಡುತ್ತಿದ್ದನು. ಅಲ್ಲಿಗೆ ಹೀಗೆ 6 ತಿಂಗಳು ಕಳೆಯಿತು. ಹೀಗೆ ನಾನು ಅವರ ಮನೆಗೆ ಹೋದಾಗ ಅವನು ನನ್ನನ್ನು ನೋಡಿದಾಗ ನಾನು ನೇರವಾಗಿ ಅವನ ಮನೆಗೆ ಹೋಗಿ ಅವನನ್ನು ಸ್ವಲ್ಪ ಮನೆಗೆ ಕಳುಹಿಸಿಕೊಡುವಂತೆ ಕೇಳಿದ್ದೆ. ಆಮೇಲೆ ತುಸು ಹೊತ್ತಿನ ನಂತರ ಅವನು ನನ್ನ ಮನೆಗೆ ಬಂತು. ಆಗ ಅಡುಗೆ ಮನೆಯಲ್ಲಿ ಇದ್ದೀನಿ ಬಾ ಅಂತ ತಿಳಿಸಿದಾಗ ಒಳಗೆ ಬಂದು ನನ್ನನ್ನು ನೋಡುತ್ತಿದ್ದನು. ನಾನು ಈರುಳ್ಳಿ ಕತ್ತರಿಸುತ್ತಾ ಅವನನ್ನು ನೋಡಿದಾಗ ಆಗ ಅವನು ನನ್ನನ್ನು ನೋಡದೆ ಬೇರೆ ಕಡೆಗೆ ನೋಡುತ್ತಾ ಮಾತನಾಡುತ್ತಿದ್ದನು. ಆಗ ನಾನು ಹತ್ತುತ್ತೀಯ ಎಂದು ಕೇಳಿದಾಗ ಕೂಡಲೇ ಅವನು ಗಾಬರಿಯಾಗಿ ಬಿಟ್ಟಿದ್ದನು. ಆಗ ನಾನು ಯಾಕೋ ಸುಮ್ಮನೆ ಇದ್ದೀಯಾ, ಹತ್ತುತ್ತೀಯಾ ಇಲ್ವೋ ಎಂದು ಕೇಳಿದಾಗ ಅವನು ಸುಮ್ಮನಿದ್ದನು. ಆಗ ನಾನು ಅವನಿಗೆ ಅಲ್ಲಿ ನೋಡು, ನಿನ್ನೆ ರಾಶಿ ಮಾಡಿದ ಮೇಲೆ ಉಳಿದ ಗೋಣಿ ಚೀಲಗಳು ಹಾಗೆ ಬಿದ್ದಿವೆ. ಅವನ ಮೇಲೆ ಇಡಬೇಕು. ಅಟ್ಟದ ಮೇಲೆ ಹತ್ತಿ ಅವುಗಳನ್ನು ಅಲ್ಲಿ ಸರಿಯಾಗಿ ಜೋಡಿಸಿ ಇಡುವೆ ಎಂದು ಹತ್ತುಕೊಂಡಾಗ ಅವನಿಗೆ ನಿಗೆ ಜೀವ ಬಂದಂತೆ ಆಗಿ ಸರಿಯಾಯಿತು ಅಂತ ಹೇಳಿದನು. ಆದರೆ ನನ್ನ ಮಾತುಗಳನ್ನು ಕೇಳಿ ಅವನು ಏನೋ ಯೋಚನೆ ಮಾಡುತ್ತಿದ್ದನು. ಆಗ ನಾನು ಅವನಿಗೆ ಬೇರೆಯಲ್ಲಿ ಹತ್ತೋಕೆ ವಿಚಾರ ಮಾಡ್ತಾ ಇದ್ದೀಯಾ ನಗುತ್ತಾ ಕೇಳಿದಾಗ ಅವನು ಮತ್ತೆ ಮುಖ ಸಪ್ಪೆ ಮಾಡಿದ್ದನು. ಕೊನೆಗೆ ನಾನು ಸರಿಯಾದಲ್ಲ ಬಿಡು. ಈಗ ನಿನಗೆ ಬೇರೆ ಒಂದು ಕೆಲಸ ಹೇಳ್ತೀನಿ. ಆದರೆ ನೀನು ಸುಮ್ಮನೆ ಇರಬೇಕು. ಯಾರಿಗೂ ಹೇಳಬಾರದು. ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು, ನೀನು ಏನು ನೋಡ್ತಾ ಇರ್ತೀಯಂತೇನೆ. ನನಗೆ ಗೊತ್ತು ಎಂಬ ನನ್ನ ಮಾತು ಕೇಳಿದಾಗ ಅಲ್ಲಿಯೇ ಆ ಕೆಲಸವನ್ನು ಮಾಡಿದ್ದನು. ಅವನಿಗೆ ಏನು ಗೊತ್ತಿರಲಿಲ್ಲ, ಎಲ್ಲವನ್ನೂ ನಾನೇ ಹೇಳಿಕೊಡಬೇಕಿತ್ತು. ನಿಜ ಹೇಳಬೇಕೆಂದರೆ ನಾನು ಅವನ ಕೆಲಸವನ್ನು ಕಂಡು ಬೆರಗಾಗಿದ್ದೆ. ಅದಾದ ನಂತರಾಗಾಗ ನಾನು ಆ ಕೆಲಸವನ್ನು ಮಾಡುತ್ತಿದ್ದೆ. ಹೀಗೆ ಒಂದು ದಿನ ಕೆಲಸ ಮಾಡಬೇಕಾದರೆ ಒಮ್ಮೆ ಸಿಕ್ಕಿಬೀಳುವ ಸ್ಥಿತಿಯಲ್ಲಿ ಇದ್ದೆ. ಕೊನೆಗೆ ಅವತ್ತು ಹಾಗೋ ಹೀಗೋ ಪಾರಾಗಿ ಅವತ್ತಿನಿಂದ ಎಲ್ಲವನ್ನೂ ನಿಲ್ಲಿಸಿಬಿಟ್ಟೆ. ಅಲ್ಲದೆ ಎಲ್ಲರ ಜೀವನದಲ್ಲಿ ಹೀಗೆ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಇದಾದ ಮೇಲೆ ಅವನು ತನ್ನ ಜೀವನವನ್ನು ತಾನು ನೋಡಿಕೊಳ್ಳುತ್ತಾ ಇವಾಗ ನಾನು ಮತ್ತೆ ಮೊದಲಿನಂತೆ ಇದ್ದೇನೆ. ನಾನು ಮಾಡಿದ್ದು ಕೇವಲ ಆ ಸಮಯಕ್ಕೆ ಅನುಸಾರವಾಗಿ ಮಾತ್ರ ಸರಿಯೇ ಎಂದು ಎನಿಸಿದರು ಸಹಿತ ಅದು ಎಲ್ಲಾ ಕಾಲಕ್ಕೂ ಸೂಕ್ತವಾದದ್ದು ಅಲ್ಲ ಎಂದು ನನಗೆ ಎನಿಸಿತು. ಹೀಗಾಗಿ ಯಾರೂ ಕೂಡ ಇಲ್ಲದ ಕೆಲಸವನ್ನು ಮಾಡಲು ಹೋಗಿ ಸಮಸ್ಯೆ ಮಾಡಿಕೊಳ್ಳಬಾರದು. ಇದರಿಂದ ತೊಂದರೆಯೇ ಆಗುತ್ತೆ ಹೊರತು ಅನುಕೂಲವಲ್ಲ. ಎಲ್ಲರೂ ಅಷ್ಟೇ, ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಅಪ್ಪಿತಪ್ಪಿ ನಡೆದ ತಪ್ಪನ್ನು ಮತ್ತೆ ಮಾಡಬಾರದು. ಒಳ್ಳೆಯ ಜೀವನ ನಡೆಸಬೇಕು. ಯಾರು ಇಂತಹದ್ದನ್ನು ಸ್ಫೂರ್ತಿಯಾಗಿ ಬೇಡ. ಎಲ್ಲರೇ ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.